ಮಣಿಪಾಲ ಮ್ಯಾರಥಾನ್ನ 8ನೇ ಆವೃತ್ತಿ ಇದೇ ಫೆಬ್ರವರಿ 8ರಂದು ಮಣಿಪಾಲ ಕೆಎಂಸಿ ಗ್ರೀನ್ಸ್ನಲ್ಲಿ ನಡೆಯಲಿದ್ದು, ಈ ಬಾರಿ ದಾಖಲೆಯ 22,000ಕ್ಕೂ ಅಧಿಕ ಹೋರಾಟಗಾರರು ವಿದೇಶದಿಂದ ಹಾಗೂ ದೇಶಾದ್ಯಂತದಿಂದ ಭಾಗವಹಿಸಲಿದ್ದಾರೆ ಎಂದು ಆಯೋಜಕರಾದ ಮಣಿಪಾಲ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಪ್ರೊಫೆಸರ್ ಚಾನ್ಸಲರ್ ಡಾಕ್ಟರ್ ಎಚ್.ಎಸ್. ಬಳ್ಳಾಲ್ ತಿಳಿಸಿದ್ದಾರೆ. ಮಣಿಪಾಲದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಟ್ಟು 5 ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೆಯಲಿದ್ದು, 42 ಕಿಲೋಮೀಟರ್ಗಳ ಫುಲ್ ಮ್ಯಾರಥಾನ್, 21 ಕಿಲೋಮೀಟರ್ನ ಆಫ್ ಮ್ಯಾರಥಾನ್, 10 ಕಿಲೋಮೀಟರ್, 5 ಕಿಲೋಮೀಟರ್ ಹಾಗೂ 3 ಕಿಲೋಮೀಟರ್ ವಿಭಾಗಗಳಲ್ಲಿ ವಿವಿಧ ವಯೋಮಾನದವರಿಗೆ ಸ್ಪರ್ಧೆಗಳು ನಡೆಯಲಿವೆ ಎಂದಿದ್ದಾರೆ. ಫೆಬ್ರವರಿ 8ರಂದು ಮುಂಜಾನೆ 5 ಗಂಟೆಗೆ ಕೆಎಂಸಿ ಗ್ರೀನ್ಸ್ನಲ್ಲಿ ಫುಲ್ ಮ್ಯಾರಥಾನ್ಗೆ ಚಾಲನೆ ನೀಡಲಾಗುವುದು ಎಂದು ಅವರು ಆಫ್ ಮ್ಯಾರಥಾನ್ ಅಲ್ಲಿಂದಲೇ ಬೆಳಗ್ಗೆ 5:30ಕ್ಕೆ ಪ್ರಾರಂಭಗೊಳ್ಳಲಿದೆ. 10 ಕಿಲೋಮೀಟರ್ 6:20ಕ್ಕೆ 5 ಕಿಲೋಮೀಟರ್ ಹಾಗೂ 7:30ಕ್ಕೆ 3 ಕಿಲೋಮೀಟರ್ ಮ್ಯಾರಥಾನ್ ಓಟಕ್ಕೆ ಚಾಲನೆ ನೀಡಲಾಗುತ್ತದೆ. ವಿಶೇಷ ಚೇತನರಿಗಾಗಿ ಹಮ್ಮಿಕೊಂಡಿರುವ ಓಟಕ್ಕೆ 8:30ಕ್ಕೆ ಹಸಿರು ನಿಶಾನೆ ತೋರಿಸಲಾಗುತ್ತದೆ ಎಂದು ಅವರು ವಿವರಿಸಿದ್ದಾರೆ. ಮುಖ್ಯ ಉದ್ದೇಶ ಏನಂತ ಹೇಳಿದರೆ 8ನೇ ತಾರೀಕಿಗೆ ನಾಡು ಆದಿತ್ಯವಾರ as usual, because we are having our annual Manipal Marathon on second Sunday of February. ಅದೇ ರೀತಿ 8ನೇ ತಾರೀಕು ಆದಿತ್ಯವಾರ ಬರ್ತದೆ. ಆ ದಿವಸ ಬೆಳಿಗ್ಗೆ ಮ್ಯಾರಥಾನ್ ನಮ್ಮದು ಮಣಿಪಾಲ್ ಮ್ಯಾರಥಾನ್ ಇದೆ. ದಿಸ್ ಇಸ್ ಬೇಸಿಕಲಿ ಅಬೌಟ್ ಹೆಲ್ತ್ ಕೇರ್ ಅಂಡ್ ಆಲ್ಸೋ ಅಬೌಟ್ ಎನ್ವೈರನ್ಮೆಂಟ್, ಸಸ್ಟೈನೇಬಲ್ ಎನ್ವೈರನ್ಮೆಂಟ್ ಅಂತ ಒಂದು ಉದ್ದೇಶದಿಂದ ನಾವು ಈ ಮ್ಯಾರಥಾನ್ ಅನ್ನು ಅರೇಂಜ್ ಮಾಡಿದ್ದೇವೆ. ವಿಶುವಲಿ ಚಾಲೆಂಜಿಂಗ್ ವಿಮೆನ್ಸ್ ವರ್ಲ್ಡ್ ಕಪ್ ಚಾಂಪಿಯನ್ಸ್ 15 ಜನ ಇಲ್ಲಿ ಬರ್ತಾರೆ ಮಣಿಪಾಲಕ್ಕೆ. We are going to felicitate them at Valley View. 7ನೇ ತಾರೀಕು ಸಾಯಂಕಾಲ ಅಲ್ವೇನ್ರಿ, ಶನಿವಾರ ರಾತ್ರಿ ವ್ಯಾಲಿ ವ್ಯೂ ಅಲ್ಲಿ. ಅಂದರೆ ಅವರು ಭಾಳ ಒಳ್ಳೆಯ ಕೆಲಸ ಮಾಡಿ ವರ್ಲ್ಡ್ ಕಪ್ ತಂದಿದ್ದಾರೆ ನಮಗೆ. ಅವರು 15 ಜನ ಬರ್ತಾರೆ. ಅವರನ್ನು ನಾವು ಸನ್ಮಾನ ಮಾಡ್ತೇವೆ ನಮ್ಮ ವ್ಯಾಲಿ ವ್ಯೂ ಕ್ಲಬ್, ವ್ಯಾಲಿ ವ್ಯೂ ಹೋಟೆಲಲ್ಲಿ. ಅದಕ್ಕೆ ಕೂಡ ತಾವು ಬಂದು ಅದಕ್ಕೆ ಸಹ ಪ್ರಚಾರ ಕೊಡಬೇಕಂತ ನಾನು ನಿಮ್ಮಲ್ಲೂ ಕೇಳಿಕೊಳ್ತೇನೆ. ಮತ್ತು ಅದರ ನಮ್ಮ ಜಯನಗರ ಬೆಂಗಳೂರಲ್ಲಿ ಅದರ ಮುಖ್ಯಸ್ಥ, ವಿಜುವಲಿ ಚಾಲೆಂಜ್ ಇದರದ್ದು ಮುಖ್ಯಸ್ಥ ಮಹಾಂತೇಶ್ ಅಂತ ಇದ್ದಾರೆ, ಅವರು ಕೂಡ ಬರ್ತೇನೆ ಅಂತ ಪ್ರಾಮಿಸ್ ಮಾಡಿ